ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್‌ಗೆ ಸ್ವಾಗತ. ಎಷ್ಟೋ ಜನ ಹೇಳ್ತಾರ್ರಿ, ಆಲೂ ಪರಾಟ ನಾವು ಮಾಡಕತ್ತಿದ್ವಿ ಅಂದ್ರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬರ್ತದ, ಚೆನ್ನಾಗಿ ಬರುವುದಿಲ್ಲ, ದಪ್ಪ ಬರ್ತಾವ, ಎಲ್ಲ ಏನಾಗ್ತಾವ ಒಡಿತಾವ, ಹರಿತಾವ, ಚೆನ್ನಾಗಿ ತೆಳುವಾಗಿ ಉಬ್ಬಿರುವಂಥ ಪರೋಟ ಅಂತೂ ಬರುವುದೇ ಇಲ್ಲ ಅಂತ ಹೇಳಿ. ಇವತ್ತು ನಾನೂ ಆಲೂಗಡ್ಡೆ ಪರೋಟಾನನೇ ಮಾಡಿ ತೋರಿಸ್ತಾ ಇದ್ದೀನಿ. ತೆಳುವಾಗಿ ಒಡಿಲಾರ್ದಂಗೆ ಚೆನ್ನಾಗಿ ಉಬ್ಬಿ ಬರುವಂಥ ಆಲೂ ಪರೋಟಾನ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಿ ಮಾಡ್ತಾಯಿದ್ದೀನಿ. ನನ್ನ ರೀತಿಯಲ್ಲಿ ಒಮ್ಮೆ ನೀವು ಖಂಡಿತ ಟ್ರೈ ಮಾಡಿರಿ. ಈ ರೀತಿ ಮಾಡಿದ್ರೆ ನೀವೂ ಪರ್ಫೆಕ್ಟಾಗಿಯೇ ಆಲೂ ಪರೋಟಾನ ಮಾಡ್ಬೋದು. ಇದನ್ನು ನೀವು ಒಮ್ಮೆ ಮಾಡಿಕೊಂಡ್ರೆ ಖಂಡಿತ ಪದೇ ಪದೇ ಮಾಡ್ತೀರಿ. ತುಂಬಾ ತೆಳುವಾಗಿರುವಂಥ ಸಾಫ್ಟು ಉಬ್ಬಿ ಬರುವಂಥ ಆಲೂ ಪರೋಟಾನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿರಿ, ಯಾವುದೇ ಪರೋಟ ಒಡೆಯೋದೂ ಇಲ್ಲ, ಸ್ಟಫಿಂಗ್ನೂ ಹೊರಗಡೆ ಬರೋದಿಲ್ಲ. ಇಲ್ಲಿ ನಾನು 3 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ತೊಗೊಂಡಿನಿ. ಆದಷ್ಟು ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ಕುದಿಸ್ಬೇಡ್ರಿ, ಅವಾಗ ಅದು ನೀರು ಹಿಡ್ಕೊಂಡು ಇದನ್ನಾಗ್ತದೆ. ಈ ರೀತಿ ಪೂರ್ತಿಯಾಗಿಯೇ ಕುದಿಸ್ಬಿಟ್ಟು ತೊಗೊರಿ. ಈಗೀಗ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ತೊಗೋತೀನಿ. ಆದಷ್ಟು ಮ್ಯಾಶ್ ಮಾಡಿ ತೊಗೊಳೋದಕ್ಕಿಂತ ತುರಿದ್ಬಿಟ್ಟೇ ತೊಗೊರಿ. ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ರು ಚಿಕ್ಕ ಚಿಕ್ಕ ಪೀಸ್ಗಳು ಉಳಿದ್ರೆ ಏನಾಗ್ತಾವ್ರಿ, ಅವಾಗ ಪರೋಟ ಒಡೆದು ಬಿಡ್ತಾವೆ. ನೋಡಿ, ಈಗ 3 ಆಲೂಗಡ್ಡೆನ ತುರಿದ್ಬಿಟ್ಟು ತೊಗೋತೀನಿ. ಸ್ವಲ್ಪ ತುಂಬಾ ಬಿಸಿ ಅದ ಆಲೂಗಡ್ಡೆ. ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ಒಡಿಲಾರ್ದಂಗೆ ನಾನು ಆಲೂ ಪರೋಟನ ಬೇರೆ ಬೇರೆ ರೀತಿಯಲ್ಲೂ ಒಬ್ಬೊಬ್ರದ್ದು ಒಂದೊಂದು ಥರ ಮಾಡ್ತಾರೆ. ನನ್ನ ರೀತಿಯಲ್ಲಿ ನಾನು ಯಾವ ರೀತಿ ಆಲೂ ಪರೋಟಾನ ಮಾಡ್ತೀನಿ ಅಂಥೇಳಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ರು ಸ್ವಲ್ಪ ಹಾಕುವ ಸಾಮಗ್ರಿಗಳು ಬೇರೆ ಬೇರೆ ಆಗ್ಬೋದು. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂಥೇಳಿ ನಿಮಗೆ ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿ, 3 ಆಲೂಗಡ್ಡೆನ ನೀಟಾಗಿ ಒಂದು ಸಣ್ಣನ್ನು ಯಾವುದೇ ರೀತಿ ಪೀಸ್ ಉಳಿಲಾರ್ದಂಗೆ ತುರಿದ್ಬಿಟ್ಟು ತೊಗೊಂಡಿದ್ರಿ. ಈಗ ಇದು ಆಲೂಗಡ್ಡೆನೂ ಬಿಸಿ ಇದ್ದು ರೀ. ಇದು ಸ್ವಲ್ಪ ಬಿಸಿ ಇರಬಾರ್ದು. ಈಗ ಇದು ಕಂಪ್ಲೀಟಾಗಿ ಏನಾಗಲಿ ರೀ, ಆರಲಿ. ಆರಿದ್ಮೇಲೆ ಯೂಸ್ ಮಾಡ್ತೀನಿ. ಈಗ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀನಿ ರೀ. ದೊಡ್ಡ ಬಟ್ಲೆನೇ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಫಸ್ಟ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸಣ್ಣ ಸ್ಪೂನಿಂದನೇ 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಹಾಕ್ಬೋದು. ಒಂದು ಅರ್ಧ ಸ್ಪೂನಾಗಷ್ಟೇ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೂ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು, ನಡೀತದೆ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋತೀನಿ. ತುಂಬ ಗಟ್ಟಿನೂ ಕಲಸಲ್ಲ, ತುಂಬ ಸಾಫ್ಟಾಗಿನೂ ಕಲಸಲ್ಲ, ಆ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋತೀನಿ ರೀ ನಾನು. ಒಮ್ಮೆಲೆ ನೀರು ಹಾಕ್ಕೊಂಡು ತುಂಬ ಮೆತ್ತಗೆ ಆ ರೀತಿ ಮಾಡ್ಕೋಬೇಡ್ರಿ ಹಿಟ್ಟನ್ನು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ತೊಗೋರಿ. ನೋಡಿ, ನಾನು ಹಿಟ್ಟನ್ನು ಮತ್ತು ಯಾವ ರೀತಿ ಇರಬೇಕಂತ ತೋರಿಸ್ತೀನಿ ನಿಮ್ಗೆ. ನೋಡಿ, ಈಗ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿನಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ, ಒಂದು 10 ನಿಮಿಷದ ಹಿಟ್ಟು ನೆನೆಲಿ. ಇದನ್ನು ಮುಚ್ಚಿ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ನಾನು. ಈಗ ಸ್ಟಫಿಂಗನ್ನು ರೆಡಿ ಮಾಡ್ಕೋತೀನಿ. ಈಗ ಪ್ಯಾನ್ಗೆ ನಾನು 2 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಸಣ್ಣ ಸ್ಪೂನ್ದಿಂದನೇ 2 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ. ನೋಡಿ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅಂತ ಹೇಳಿನಿ, ಬೇರೆ ಬೇರೆ ರೀತಿಯಲ್ಲಿ. ನನ್ನ ರೀತಿಯಲ್ಲಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ ರೀ. ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಾಕಿನಿ. ಇಂಗು ಫ್ರೈ ಆದಮೇಲೆ ನಾನು ಅರ್ಧ ಈರುಳ್ಳಿಯನ್ನು ಅತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ನೀವು ಇಲ್ಲ ಚಾಪರ್ ಇದ್ದರೆ ಅದರಲ್ಲಿ ನೀಟಾಗಿ ಚಾಪ್ ಮಾಡಿಬಿಟ್ಟೆ ತೊಗೊರಿ. ದಪ್ಪ ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಬೇಡ್ರಿ. ಇಲ್ಲ ನೀವು ಆಲೂಗಡ್ಡೆನ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಬೇಡ ಅನ್ನೋರು ಆಲೂಗಡ್ಡೆನ ಈರುಳ್ಳಿಯನ್ನು ಸ್ಕಿಪ್ನು ಮಾಡ್ಬೋದು ರೀ, ನಡೀತದೆ. ಆದಷ್ಟು ಈರುಳ್ಳಿಯನ್ನು ಅತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ. ಅದನ್ನು ನೋಡಿ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನಿಲ್ಲಿ 5 ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆಯನ್ನು ಈ ರೀತಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ತುಂಬಾ ಖಾರ ಅದಾವ್ರಿ. ಮತ್ತು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿಲ್ಲ, ಬರೀ ಈ ಹಸಿಮೆಣ್ಸಿನ್ಕಾಯಿ ಖಾರನ ಮಾತ್ರ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಇದಕ್ಕೊಂದು ಸ್ವಲ್ಪ ಅರಿಶಿನ. ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು ಆ ಖಾರನೂ ಈರುಳ್ಳಿ ಜೊತೆ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಖಾರನೂ ಏನಾಗಿದೆ ಬೇಗ ನೋಡಿರಿ. ಇದಕ್ಕೊಂದು ಸ್ವಲ್ಪ ಒಂದು ಸಣ್ಣ ಸ್ಪೂನಿಂದ 1 ಸ್ಪೂನಾಗಷ್ಟು ಕಸೂರಿ ಮೆಂತ್ಯನ ನೋಡಿರಿ ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕೊಂಡ್ರಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಒಂದು ಅರ್ಧ ಸ್ಪೂನಾಗಷ್ಟು ಧನಿಯಾ ಪೌಡ್ರು, 1/4 ಟೀ ಸ್ಪೂನಾಗಷ್ಟೇ ಜೀರಿಗೆ ಪುಡಿಯನ್ನು ಹಾಕಿದ್ದೀನಿ. ಇದು ಹುರಿದಿರುವ ಜೀರಿಗೆ ಪುಡಿ. ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು,
ನೋಡಿರಿ ಇದನ್ನು ಒಗ್ಗರಣೆ ಎಲ್ಲನೂ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಲೋ ಫ್ಲೇಮ್ದಲ್ಲಿಟ್ಟನೇ ಬೇಯಿಸಿದ್ದೀನಿ ಖಾರ ಹಾಕಿದ್ಮೇಲೆ. ನೋಡಿರಿ ಈಗ ಇದೇನಾಗಿದೆ, ಚೆನ್ನಾಗಿ ಬೇಯ್ದದ್ರಿ ಇದು. ಇಷ್ಟು ಬೇಯಿದ್ರೆ ಸಾಕ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇನ್ನೂವರೆಗೂ ನಾನು ಉಪ್ಪನ್ನು ಹಾಕಿಲ್ಲ ರೀ. ನೋಡಿ ಉಪ್ಪನ್ನು ನಾನು ಯಾವಾಗ ಹಾಕ್ಬೇಕಂತ ಹೇಳ್ತೀನಿ ರೀ. ಇದನ್ನು ಏನಾಗಲಿ ರೀ, ಮಸಾಲೆ ಎಲ್ಲ ಕಂಪ್ಲೀಟಾಗಿ ಆರಲಿ. ನೋಡಿರಿ ಈಗ ಇದೇನಾಗೈತಿ, ಕಂಪ್ಲೀಟಾಗಿ ಆರೈದ್ರಿ. ಈಗ ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ಆ ಆಲೂಗಡ್ಡೆನ ಸೇರಿಸ್ಬಿಟ್ಟು ತಗೋತೀನಿ ರೀ. ಈ ಆಲೂಗಡ್ಡೆನ ಏನು ಮಾಡಿ ತುರಿದ್ಬಿಟ್ಟು ಆಲೂಗಡ್ಡೆ ಇಟ್ಟಿನಿಲ್ಲ ರೀ, ಅದನ್ನು ಮಿಕ್ಸ್ ಮಾಡ್ಕೋತೀನಿ. ನೋಡಿ ಇದಕ್ಕೆ ನಾನು ಇಲ್ಲಿ ನೋಡಿ ಈ ಆಲೂಗಡ್ಡೆಗೆ ನಾನಿಲ್ಲಿ ಆಲೂಗಡ್ಡೆ ಹಾಕೊಂಡ್ಮೇಲೆ 2 ಸ್ಪೂನ್ ಆಗಷ್ಟೇ ಪುಟಾಣಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಪುಟಾಣಿ ಹಿಟ್ಟು ಅಥವಾ ಹುರಿಗಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಏನು ಅಂದ್ರೆ ಹಸಿ ಒಂಥರ ಇದ್ರಗದ್ಲೆ ಹತ್ತಿರ್ತದಲ್ರಿ, ಗಟ್ಟಿಯಾಗಿ ಚೆನ್ನಾಗಿ ಬರ್ತದೆ ರೀ ಅದು ಪರಾಠ ಸ್ಟಫಿಂಗ್. ಬಟ್ ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ ಅದು. ನೋಡಿ 2 ಸ್ಪೂನ್ ಆಗಷ್ಟೇ. ಇಲ್ಲ ನಿಮಗೆ ಇನ್ನೂ ಜಾಸ್ತಿ ಮೆತ್ತಗೆ ಅನ್ಸಾಕತ್ತೈತೆ ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಹಾಕೋಬೋದು, ನಡೀತು. ನೋಡಿ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ತೋರಿಸ್ತೀನಿ. ನೋಡಿರಿ ಈಗ ಸ್ಟಫಿಂಗ್ ರೆಡಿ ಆಗ್ತದೆ. ಮೆಣಸಿನ್ಕಾಯಿನೇ ತುಂಬ ಖಾರ ಇರೋದ್ರಿಂದ ನಾನು ಮೆಣಸಿನ್ಕಾಯ್ದಷ್ಟೇ ಹಾಕಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಸ್ಟಫಿಂಗ್ ಬಂತು. ಅದರ ಒಂಥರ ಏನೋ ನೀರು ಥರ ಇರ್ತದಲ್ಲ, ಆ ರೀತಿ ಆಗೋದಿಲ್ಲ ರೀ ಅದು ಪುಟಾಣಿ ಹಿಟ್ಟು ಹಾಕೋದ್ರಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ಟಫಿಂಗ್ ರೆಡಿ ಆಗಿದೆ. ಈಗ ಹಿಟ್ಟನ್ನು ನೆಂತಿರ್ತದೆ. ಈಗ ಆ ಹಿಟ್ಟನ್ನು ನೋಡ್ಬಿಡ್ತೀವಿ. ನೋಡಿ ಹಿಟ್ಟನ್ನು ನೆನೆದು ಸಾಫ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಇದನ್ನು ನಾದ್ಕೋತೀನಿ. ನೋಡಿ ಹಿಟ್ಟನ್ನು ನಾದ್ಕೊಂಡಿದ್ರಿ, ಮತ್ತು ಹಿಟ್ಟನ್ನು ನೋಡಿ ಸಾಫ್ಟ್ ಆಗಿದೆ. ನೋಡಿ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ ಈಗ ನೀವು ಸ್ಟಫಿಂಗನ್ನು ಹೆಚ್ಚು ತೊಗೋತಿರೋ ಕಡಿಮೆ ತೊಗೋತಿರೋ ಅದನ್ನು ನೋಡಿ ಇದನ್ನು ಹಿಟ್ಟನ್ನು ತೊಗೋಬೇಕ್ರಿ. ನಾನು ಒಂದು ನಿಂಬೆಹಣ್ಣು ಸೈಜಷ್ಟು ಸ್ಟಫಿಂಗನ್ನು ತೊಗೋತೀನಿ. ಅದ್ರ ತಕ್ಕಂಗೆ ನೀವೇನು ಮಾಡಬೇಕು, ಹಿಟ್ಟನ್ನು ತೊಗೋಬೇಕು. ಜಾಸ್ತಿ ಹಿಟ್ಟು ಹಿಡಿದ್ರೂ ಚಲೋ ಹೊತ್ತದಿಲ್ಲ ರೀ ಅವು ಪರಾಟ. ಇಷ್ಟು ಸೈಜ್ ಇದನ್ನು ತೊಗೊಂಡಿದ್ದೀನಿ. ಒಬ್ಬೊಬ್ರು ಒಂದೊಂದು ಥರ ತುಂಬುತ್ತಾರೆ. ನಾನು ಇದನ್ನು ಫಸ್ಟ್ ಒಂದು ಸಣ್ಣ ಪುರಿ ಅಷ್ಟು ಲಟ್ಟಿಸ್ಬಿಟ್ಟು ಆಮೇಲೆ ತುಂಬ್ತೀನಿ. ಫಸ್ಟ್ ಇಷ್ಟನ್ನು ಲಟ್ಸ್ಕೊತೀನಿ. ನೋಡಿ ಈಗ ನೋಡ್ರಿ ನಾನು ಇನ್ನೂವರೆಗೂ ಉಪ್ಪು ಹಾಕಿದ್ದಿಲ್ಲಲ್ಲ. ಈಗ ಎಷ್ಟು ಬೇಕೋ ಅಷ್ಟು, ಅಥವಾ ನೀವು ಇವನ್ನ ಎಲ್ಲಾನ ನಾನೀಗ 2 ಮಾಡಿ ತೋರ್ಸಕ್ಕಿದ್ದೀನಿ ನಿಮ್ಗೆ. 2ಕ್ಕಾಗಷ್ಟೇ ಉಪ್ಪನ್ನು ಹಾಕೋತೀನಿ. ಇಲ್ಲ ನೀವು ಎಲ್ಲನೂ ಈಗ ಮಾಡೇ ಬಿಡ್ತೀರಂದ್ರೆ ನೀವು ಆವಾಗಲೇ ಉಪ್ಪನ್ನು ಸೇರಿಸ್ಬೋದು. ಈಗ ನಾನು 2 ನಿಮಗೆ ಮಾಡಿ ತೋರ್ಸಕ್ಕಿದ್ದಿಲ್ಲ. ಇಷ್ಟಕ್ಕೆ ಉಪ್ಪನ್ನು ಹಾಕಿಬಿಟ್ಟು ಕಲಿಸ್ಬಿಟ್ಟು ಸ್ಟಫಿಂಗನ್ನು ಮಾಡ್ಬೇಕು ರೀ. ನೀವು ಒಮ್ಮೆಲೆ ಫಸ್ಟೇ ಉಪ್ಪು ಹಾಕಿರೋ ಅದು ಉಪ್ಪು ಏನು ಆಗ್ಬಿಡ್ತದೆ, ನೀರು ಬಿಟ್ಟು ಪರಾಟ ಏನಾಗ್ತವೆ ರೀ, ಹರಿದ್ಬಿಟ್ಟು ಆ ಸ್ಟಫಿಂಗ್ ಎಲ್ಲ ಹೊರಗಡೆನೇ ಬರ್ತದೆ ರೀ. ಈಗ ಇಷ್ಟಕ್ಕೇ ನೀವು ಹಾಕೊಂಡು ಮಾಡ್ರೆ ಪರ್ಫೆಕ್ಟಾಗಿ ಉಬ್ಬಿರುವಂಥ ಸಾಫ್ಟ್ ಪರೋಟ ಬರ್ತಾವೆ. ಮತ್ತು ತೆಳುವಾಗಿನೂ ನಡ್ಸ್ಕೊಬೋದು. ನೀವು ಪರಾಟ ಅಂದ್ರೆ ಏನೋ ದಪ್ಪನೇ ಇರ್ತಾವೆ ಹಿಂಗೆ, ಇಲ್ಲ ಒಡಿಲಿಲ್ಲ ಅಂದರೆ ಚೆನ್ನಾಗಿ ತೆಳುವಾಗಿನೂ ಪರಾಟ ನಡ್ಸ್ಕೊಬೋದು. ನಾನು 2ಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಉಪ್ಪನ್ನು ಕಲಸಿ ತೊಗೊಂಡಿದ್ದೀನಿ. ಈಗ ನೋಡ್ರಿ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಸ್ಟಫಿಂಗನ್ನು ತೊಗೊಂಡಿದ್ದೀನಿ ನಾನು. ನೋಡಿ ಈ ರೀತಿ ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದುಬಿಟ್ಟು ನೋಡಿರಿ. ಮತ್ತು ಇಲ್ಲಂದ್ರೆ ದಂಡಿಗೆ ಹಿಟ್ಟು ಜಾಸ್ತಿ ಉಳಿತದ್ರಿ ಅದು. ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊರಿ. ಅದೆಲ್ಲನೂ ಏನಾಗ್ತೈತಿ, ಸ್ಟಫಿಂಗ್ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗ್ತೈತಿ. ಈಗ ನೋಡ್ರಿ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಆದಷ್ಟು ಈರುಳ್ಳಿಯನ್ನು ಹಾಕೈತಿ. ಈರುಳ್ಳಿ ಆದಷ್ಟು ಅತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಇನ್ನೊಬ್ಬರು ಡೈರೆಕ್ಟ್ ರೆಡ್ ಚಿಲ್ಲಿ ಪೌಡ್ರು, ಚಾಟ್ ಮಸಾಲ, ಧನಿಯಾ ಪೌಡ್ರು, ಗರಂ ಮಸಾಲ ಹಾಕಿನೂ ಆ ರೀತಿನೂ ಆಲೂ ಪರೋಟ ಮಾಡ್ತಾರೆ. ಬಟ್ ನಾನು ಈ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ತೆಳುವಾಗಿ ಪರೋಟಾನ ಮಾಡ್ಕೊಂಡಿದ್ದೀನಿ. ನೋಡಿ ಒಂಚೂರು ಎಲ್ಲಿನೂ ಒಂಚೂರು ಸ್ಟಫಿಂಗ್ ಹೊರಗೆ ಬಂದಿಲ್ಲ. ಎಷ್ಟು ನೀಟಾಗಿ ಬಂದದ್ದು ನೋಡಿ. ಒಂದು ದಂಡಿಗೂ ಒಂಚೂರು ಎಕ್ಸ್ಟ್ರಾ ಹಿಟ್ಟೂ ಆಗಿದ್ರಿ. ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳ್ರಿ. ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ. ತವೆನೂ ಚೆನ್ನಾಗಿ ಕಾಯ್ದದು. ಪರಾಠ ಅಂದ್ರೆ ಅದಕ್ಕೊಂದು ಸ್ವಲ್ಪ ತುಪ್ಪರೇ ಬೆಣ್ಣೆರೇ ಇದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಅದಕ್ಕೆ ನಾನು ಈಗ ತುಪ್ಪ ಹಾಕಿನೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಇಲ್ಲ ನಿಮ್ಮ ಕಡೆ ಇಲ್ಲ ಅಂದ್ರೆ ನೀವು ಎಣ್ಣೆ ಹಾಕಿನೂ ಬೇಯಿಸ್ಬಿಟ್ಟು ತೊಗೋಬೋದು. ನೋಡಿರಿ ಈಗ ಒಂದು ಸೈಡನ್ನು ಇನ್ನೊಂದು 2 ಸೈಡನ್ನು ತುಪ್ಪ ಹಚ್ಚಿಬಿಟ್ಟೇ ಬೇಯಿಸಿ ತೊಗೋತೀನಿ. ನೋಡಿರಿ ಪರಾಟ ಎಷ್ಟು ಚೆನ್ನಾಗಿ ಉಬ್ಬಾತದ ನೋಡಿರಿ.
ಎಷ್ಟು ಪರ್ಫೆಕ್ಟಾಗಿ ಆಲೂ ಪರೋಟ ಎಷ್ಟು ಚೆನ್ನಾಗಿ ಉಬ್ಬೇದು ನೋಡ್ರಿ. ಎಲ್ಲಿನೂ ಒಂದು ಚೂರೂ ಒಡೆದಿಲ್ಲ, ಸ್ಟಫಿಂಗು ಹೊರಗಡೆ ಬಂದಿಲ್ಲ. ಉಬ್ಬಿರುವಂಥ ಸಾಫ್ಟ್ ಆಗಿರೋ ಪರಾಠ ಈಗ ರೆಡಿ ಆಗ್ಯಾವ ನೋಡಿ. ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತೀರಿ, ನನ್ನ ರೀತಿಯಲ್ಲೂ ಒಮ್ಮೆ ಖಂಡಿತನೂ ಈ ರೀತಿನೂ ಟ್ರೈ ಮಾಡಿ. ಬಿಸಿ ಬಿಸಿ ಉಬ್ಬಿರೋ ಟೇಸ್ಟಿಯಾಗಿರುವಂಥ ಆಲೂ ಪರೋಟ ರೆಡಿ ಆಗ್ಯಾವ. ಮತ್ತು ಯಾರಿಗೆ ಆಲೂ ಪರೋಟ ಇಷ್ಟ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಯಾರ್ಯಾರಿಗೆ ಆಲೂ ಪರೋಟ ಇಷ್ಟ ಅಂತ ಹೇಳಿ ನೋಡಿರಿ. 2 ಪರೋಟಾನ ಮಾಡ್ಕೊಂಡಿದ್ದೀನಿ ನೋಡಿ. ಒಂಚೂರರೇ ಎಲ್ಲರೇ ಒಡೆದಾವೇನ, ಹೊರಗಡೆ ಸ್ಟಫಿಂಗ್ ಬಂದೈತೇನೆ, ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಪರಾಠ ಬಂದವ ನೋಡಿ. ನೋಡಿ ಸಾಫ್ಟ್ ಅನ್ನೋದ, ಟೇಸ್ಟಿ ಅನ್ನೋದ. ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಸ್ಟಫಿಂಗ್ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ಯದ ಅಂತ ಹೇಳಿ. ಬಿಸಿ ಬಿಸಿ ಈ ರೀತಿ ಆಲೂ ಪರಾಟ ಇದ್ರೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೊಬೋದು. ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿರಿ. ಎಷ್ಟು ತೆಳುವಾಗಿ ಎಷ್ಟು ನಿಮಗೆ ನೋಡ್ರೇ ಗೊತ್ತಾಗತ್ತೈತಿ ಎಷ್ಟು ತೆಳುವಾಗಿನೂ ಲಟ್ಸ್ಕೊಂಡಿನಿ. ಮತ್ತು ನೋಡಿರಿ ಎಲ್ಲ ಸ್ಟಫಿಂಗ್ನು ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪರಾಠ ರೆಡಿ ಆಗಿದೆ. ನಿಮಗಿದನ್ನು ಮೊಸರು ಜೊತೆ ತಿನ್ನೋಕ್ಕೆ ಇಷ್ಟನೋ ಅಥವಾ ಬಿಸಿ ಬಿಸಿ ಹೀಗೆ ಬೆಣ್ಣೆ ತುಪ್ಪ ಹಚ್ಕೊಂಡು ತಿನ್ನೋಕ್ಕೆ ಇಷ್ಟನೋ ನೀವು ಆ ರೀತಿ ತಿನ್ನಿರಿ. ಮತ್ತು ನೀವು ಈ ವಿಡಿಯೋನ ಎಲ್ಲಿಂದ ನೋಡತ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಆಲೂ ಪರಾಠ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.